ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ವಿದ್ಯೆ ತಾಯಿ ತಂದೆ, ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನೇ ನಂಟ, ಸುಖದಿ ತಾನಿದ್ದುದೇ ರಾಜ್ಯ ಸರ್ವಜ್ಞ. ವಿದ್ಯೆಯನ್ನು ಕುರಿತಾಗಿ ಸರ್ವಜ್ಞನ ಎರಡು ಅಮೂಲ್ಯವಾದ ವಚನಗಳಿವು. ವಿದ್ಯೆ ಅನ್ನುವಂತಹದ್ದು ಮನುಷ್ಯನನ್ನ ಮೃಗತ್ವದಿಂದ ದೈವತ್ವದ ಕಡೆಗೆ ಏರಿಸ್ತಾರೆ. ವಿದ್ಯೆ ಇಲ್ಲದೆ ಹೋದ್ರೆ ಅವನು ಬರೀ ಹೊಟ್ಟೆಪಾಡನ್ನಷ್ಟೇ ನೋಡ್ತಾನೆ. ಅವನಿಗಿನ್ನೇನು ಬೇರೆ ಗುರಿಗಳು ಗೊತ್ತಾಗಲ್ಲ, ಏನು ಮಾಡಬೇಕು ಅಂತ ಅನ್ಸಲ್ಲ. ಹೊಟ್ಟೆಪಾಡು ಅಥವಾ ಹುಟ್ಟು ಗುಣಗಳಿಗೆ ಅನುಸಾರವಾಗಿ ಅಷ್ಟೇ ಬದುಕಿ, ಅಥವಾ ಅಂದ್ರೆ ಏನು ಪ್ರಕೃತಿ ಹೇಗೆ ನಡೆಸ್ಕೊಂಡು ಹೋಗುತ್ತೋ, ಪ್ರಕೃತಿ ಪ್ರವಾಹ ಹೇಗೆ ತಳ್ಳುತ್ತೋ ಹಾಗೆ ಬದುಕ್ತಾನೆ. ಸಾವಿರಾರು ವರ್ಷ ಹಿಂದೆ ಮನುಷ್ಯ ಹಾಗೆ ಬದುಕಿದಾನೆ. ಆದರೆ ಸುದೈವದಿಂದ ಮಧ್ಯೆ ಮನುಷ್ಯನಿಗೆ ಬುದ್ಧಿ ವಿಕಾಸ ಆಯಿತು. ಅದರಲ್ಲಿ ಅವನು ವಿದ್ಯೆಯ ಬಾಗಿಲನ್ನ ತೆರ್ಕೊಂಡ. ತನ್ನೊಳಗೆ, ತನ್ನ ಮೆದುಳಿನಲ್ಲಿಯೇ, ತನ್ನ ಹೃದಯದಲ್ಲಿಯೇ ವಿದ್ಯೆಯ ಬಾಗಿಲನ್ನು ತೆಗೆದುಕೊಂಡ. ಅಂದರೆ ಸಾವಿರಾರು ವರ್ಷಗಳ ಹಿಂದೆ, ಇವತ್ತಲ್ಲ, ಸುಮಾರು 30-40 ಸಾವಿರ ವರ್ಷಗಳ ಹಿಂದೆ ವಿದ್ಯೆ ಅಂದ್ರೆ ಮೊದಲು ಸಹಜವಾಗಿ ತನ್ನ ಸಮಯವನ್ನು ಕಳೀಲಿಕ್ಕಾಗಿ, ಬೇಸರವನ್ನು ಕಳೆಯಲಿಕ್ಕಾಗಿ, ರಾತ್ರಿಯನ್ನು ಕಳೆಯಲಿಕ್ಕಾಗಿ ಏನೇನೋ ಚಿತ್ರಗಳನ್ನ ಕೆತ್ತಕ್ಕೆ ಶುರು ಮಾಡಿದವನು. ಅಂದ್ರೆ ಶಿಲೆಗಳ ಮೇಲೆ ತಾನು ನೋಡಿದ ಪ್ರಾಣಿಗಳು, ಪಕ್ಷಿಗಳು, ಹುಳಗಳು, ಈ ತರದ್ದೆಲ್ಲ ಶಿಲಾಯುಗದ ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳ್ತಾನೆ. ಆಮೇಲೆ ಅವನು ಬೇರೆ 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 ಯಂತ್ರಗಳನ್ನು ಕಂಡಿಡ್ದ. ಬೆಂಕಿ ಕಂಡಿಡ್ಕೊಂಡ, ಚಕ್ರ ಕಂಡಿಡ್ದ, ಕೃಷಿ ಸಂಶೋಧನೆಗೆ ಆಯ್ತು. ಇವೆಲ್ಲ ಒಂದೇ ಎರಡೇ 10-20 ವರ್ಷದಲ್ಲಿ ಆದವಲ್ಲ, ನೂರಾರು ವರ್ಷದ ವಿಕಾಸದಲ್ಲಿ ಆದಂತಹ. ಅದರ ನಡುವೆ ಇವನು ಹೊಡೆದಾಡ್ತಿದ್ದ, ಜಗಳ ಮಾಡ್ತಿದ್ದ. ಪ್ರಾಣಿಗಳು, ಈಗ ಕಾಡು ಪ್ರಾಣಿಗಳು ಕೂಡ ಹೊಡೆದಾಡ್ತವೆ. ಈಗಲೂ ಆನೆಗಳು ಹೊಡೆದಾಡ್ತವೆ, ಸಿಂಹಗಳು ಹೊಡೆದಾಡ್ತವೆ, ಕೋತಿಗಳ ಗುಂಪು, ಆ ಗುಂಪು ಈ ಗುಂಪು ಹೊಡೆದಾಡ್ತವೆ. ಹೆಂಗೆ ಮನುಷ್ಯನಲ್ಲಿ ರಾಜ್ಯದಾಹ, ಅಧಿಕಾರ ದಾಹ ಹೇಗಿರುತ್ತೋ ಹಾಗೆ ಪ್ರಾಣಿಗಳಲ್ಲೂ ಇರುತ್ತೆ. ಹೆಣ್ಣು ಪ್ರಾಣಿಗಾಗಿ 2 ಗಂಡುಗಳು ಹೊಡೆದಾಡಿ ಸಾಯೋದುಂಟು. ಈ ತರ ಮನುಷ್ಯ ಎಷ್ಟೋ ವರ್ಷಗಳು ಈ ತರ ಮಾಡಿದಾನೆ. ಆದ್ರೆ ಮುಂದೆ ಬರ್ತಾ ಬರ್ತಾ ವಿದ್ಯೆ ಶುರುವಾಯಿತು. ವಿದ್ಯೆ ಶುರುವಾಯಿತು ಅಂದ್ರೆ ಮೊದಲು ಅಕ್ಷರ ಜ್ಞಾನ ಅಲ್ಲ ಶುರುವಾಗಿದ್ದು. ಮೊದಲು ಅವನಿಗೆ ಏನೋ ಅಂತರಂಗದಲ್ಲಿ ಕೆಲವು ಸಾರಿ ಒಳ್ಳೊಳ್ಳೆ ಭಾವನೆಗಳು ಬರ್ತಿದ್ವು, ಒಳ್ಳೊಳ್ಳೆ ಮಾತುಗಳು ಬರ್ತಿದ್ವು, ಒಳ್ಳೊಳ್ಳೆ ಶ್ಲೋಕಗಳು ಬರ್ತಿದ್ವು. ಅವುಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದ, ಬೇರೆಯವ್ರಿಗೆ ಕಲಿಸ್ದ. ತಂದೆ ಮಕ್ಕಳಿಗೆ ಕಲಿಸ್ದ, ಗುರು ಶಿಷ್ಯರಿಗೆ ಕಲಿಸ್ದ. ವೇದಗಳೆಲ್ಲ ಮೊದಲು ಅಕ್ಷರ ರೂಪದಲ್ಲಿ ಬಂದವಲ್ಲ. ವೇದ ಉಪನಿಷತ್ತುಗಳು ಅಕ್ಷರಗಳನ್ನ ಕಂಡು ಹಿಡಿಯಕ್ ಮುಂಚೆನೆ ಬಂದಿದ್ವು. ಅವೆಲ್ಲ ಬಾಯಿಂದ ಬಾಯಿಗೆ ಬರ್ತಿದ್ವಂತೆ. ನಿರುಕ್ತ ಅಂದ್ರೆ ವ್ಯಾಕರಣ, ಅದೆಲ್ಲ ಛಂದಸ್ಸು, ಅವೆಲ್ಲ ಬಾಯಿಂದ ಬಾಯಿಗೆ ಕಲಿಸ್ತಾರೆ. ಅವಾಗ ಬೇರೆ ಕೆಲಸ ಏನಿಲ್ಲ. ಗಟ್ಟಿಮುಟ್ಟಾದಂತಹ ಜನವನ್ನ, ಬುದ್ಧಿ ವಿಕಾಸ ಆಗಲಾರದಂತಹ ಜನವನ್ನ ಕಟ್ಟಿಗೆ ತರಲಿಕ್ಕೆ, ನೀರು ತರಲಿಕ್ಕೆ, ಆಹಾರ ಸಂಪಾದನೆ ಮಾಡಲಿಕ್ಕೆ, ಹಣ್ಣುಗಳನ್ನು ಸಂಪಾದನೆ ಮಾಡಲಿಕ್ಕೆ, ಗೋಪಾಲನೆಗೆ, ಪಶುಪಾಲನೆಗೆ
ಹಚ್ಚಿ ಅಂದ್ರೆ ಅದೇ ಅವ್ರಿಗೆ ಯಾವ್ದು ಖುಷಿ ಆಗ್ತಿತ್ತು ಅದಕ್ಕೆ ಹಚ್ಚಿ, ಮುಂದೆ ಇವರು ಏನ್ ಬುದ್ಧಿವಂತರಾದಂತಹ ಜನ ಆ ಬುದ್ಧಿಯನ್ನ ಅಂತರ್ಮುಖಗೊಳಿಸೋದಕ್ಕೆ ಶುರು ಮಾಡಿದ್ರು. ಅಂತರ್ಮುಖಗೊಳಿಸಿ ಅದ್ಭುತವಾದಂತಹ ಮಂತ್ರಗಳು ಹುಟ್ಟಿದವು. ಇನ್ನುವೇ ಇಟಲಿ ದೇಶದಲ್ಲಿ ಒಂದು ಗುಹೆಗಳಲ್ಲಿ ಚಿತ್ರಕಲೆ ಸಿಕ್ಕಿದೆ. ನಮ್ಮಲ್ಲಿ ಹೆಂಗ ಅಜಂತ ಸಿಕ್ಕಿದೆಯಲ್ಲ, ಅಜಂತ ಎಲ್ಲೋರ ಎಷ್ಟೋ ವರ್ಷಗಳ ನಂತರ ಬ್ರಿಟಿಷ್ ಅಧಿಕಾರಿಗಳು ಕಂಡಿದ್ದಾರೆ ಒಬ್ಬ. ಹಾಗೆ ಅಲ್ಲಿ ಇಟಲಿನಲ್ಲಿ ಗುಹೆಗಳನ್ನು ಸಿಕ್ಕುವ ಯಾರಿಗೊಬ್ಬನಿಗೆ ಅನಿರೀಕ್ಷಿತವಾಗಿ. ಹಾಗೆ ಸಿಕ್ಕಂತ ಗುಹೆಗಳ ಒಳ ಹೊಕ್ಕು ನೋಡಿದ್ರೆ ಒಳ್ಳೊಳ್ಳೆ ಚಿತ್ರಗಳಿದ್ವು. ಅದರ ಗೋಡೆಗಳ ಮೇಲೆ, ಛಾವಣಿಗಳ ಮೇಲೆ ಒಳ್ಳೊಳ್ಳೆ ಚಿತ್ರಗಳಿದ್ವು. ವಿಜ್ಞಾನಿಗಳು ಅದರ ಕಾಲವನ್ನು ಪತ್ತೆ ಹಚ್ಚಕ್ಕೆ ಪ್ರಯತ್ನ ಪಟ್ಟರೆ ಸುಮಾರು 20,000 ವರ್ಷಗಳ ಹಿಂದಿನವಿರ್ಬೋದು ಅಂತ ಊಹೆ ಮಾಡಿದ್ದಾರೆ. ಅಷ್ಟು ಅದ್ಭುತವಾದ ಚಿತ್ರಗಳಿದಾವೆ. 20,000 ವರ್ಷಗಳ ಹಿಂದೆ, 25,000 ವರ್ಷಗಳ ಹಿಂದೆ ಅಷ್ಟು ಒಳ್ಳೆ ಚಿತ್ರ ಬರೆಯುವ ಸಾಮರ್ಥ್ಯ ಅವನಿಗಿದ್ರೆ ಅಂದ್ರೆ ನಾಗರಿಕತೆ ಎಷ್ಟು ವಿಕಾಸ ಆಗಿರಬಹುದು. ಆಗಾಗ ಪ್ರಳಯಗಳು ಕೂಡ ಸಂಭವಿಸಿದವೆ. ಸೃಷ್ಟಿ ಸ್ಥಿತಿ ಲಯ ಅಂತ ಏನ್ ಹೇಳ್ತಾರಲ್ಲ, ಹಾಗೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಪ್ರಳಯಗಳು ಕೂಡ ಸಂಭವಿಸಿದವೆ. ಅಂತಹ ಪ್ರಳಯಗಳು ಆದಾಗ ನಾಗರಿಕತೆಗಳು ಅವಶೇಷಗಳ ಅಡಿಯಲ್ಲಿ ಹೂತೋಗ್ಬಿಡುತ್ತೆ ಅಂತ. ಸಿಂಧು ಬಯಲು ನಾಗರಿಕತೆ, ಹರಪ್ಪ, ಮಹೇಂಜದಾರೋ, ಆವಾಗ್ಲೇನೆ ಅಲ್ಲಿ ಶಿವಲಿಂಗ ಮೂರ್ತಿಗಳು ಸಿಕ್ಕಿದಾವೆ, ಲಿಂಗಗಳು ಸಿಕ್ಕಿದಾವೆ. ಮತ್ತು ಒಬ್ಬ ವ್ಯಕ್ತಿ ಮರದ ಕೆಳಗೆ ಧ್ಯಾನಾಸಕ್ತನಾಗಿ ಕೂತಿರೋದು, ಸುತ್ತ ಪ್ರಾಣಿಗಳು ಅಂದ್ರೆ ಹಸುಗಳು, ಎತ್ತುಗಳು ಇರ್ತಕ್ಕಂಥದ್ದು. ಅವನನ್ನು ಪಶುಪತಿ ಅಂದ್ರೆ ಶಿವ ಅಂತೇಳಿ ಗುರುತಿಸಿದ್ದಾರೆ. ಅದು 25,000 ವರ್ಷನೋ 30,000 ವರ್ಷನೋ 40,000 ವರ್ಷನೋ ಹೇಳಕ್ ಬರಲ್ಲ, ಅಷ್ಟು ಪ್ರಾಚೀನವಾದಂತಹದ್ದು. ಇಲ್ಲೇ ನಮ್ಮ ಪಂಜಾಬ್, ಪಾಕಿಸ್ತಾನದ ಪಂಜಾಬ್ ಮತ್ತು ನಮ್ಮ ಪಂಜಾಬಲ್ಲಿ ಸಿಕ್ಕಿರ್ತಕ್ಕಂಥದ್ದು ಸಿಂಧು ಬಯಲಿನ ನಾಗರಿಕತೆ ಅಂತಾನೆ ಕರೀತಾರೆ ಅದಕ್ಕೆ. ಹೀಗೆ ವಿಕಾಸ ಹಾಕೊಂತ ಬಂತು ವಿದ್ಯೆ. ಅದ್ರ ನಡುವೆ ವಿದ್ಯೆ ಕಲಿಲಾರದ ಜನನೂ ಇದ್ರು. ಅಥವಾ ಕೆಲವು ಜನರಿಗೆ ಉದ್ದೇಶಪೂರ್ವಕವಾಗಿ ವಿದ್ಯೆಯಿಂದ ದೂರ ಇಟ್ಟು ಅಂತ ಕಾಣಿಸುತ್ತೆ. ಶಾರೀರಿಕ ಶ್ರಮವನ್ನು ಪಡ್ತಕ್ಕಂಥವ್ರು, ಕೃಷಿಕರು ಮತ್ತು ಚರ್ಮದ ಕೆಲಸ ಮಾಡೋರು, ಪಶುಪಾಲನೆ ಮಾಡ್ತಕ್ಕಂಥವ್ರು, ಇವರನ್ನ ಶೂದ್ರರು ಅಥವಾ ಅಂತ್ಯಜರು ಅಂತ ಕರೆದ್ಬಿಟ್ಟು ಅವ್ರಿಗೆ ವಿದ್ಯೆ ಕಲಿಸ್ಲಿಲ್ಲ. ಅವ್ರಿಗೆ ಕಲಿಯೋ ಮನಸ್ಸು ಇರ್ಲಿಲ್ಲ ಬಹಳ ಜನರಿಗೆ. ಯಾಕೆಂದ್ರೆ ಅವರಿಗೆ ಶರೀರ ದಷ್ಟಪುಷ್ಟವಾಗಿರ್ತಿತ್ತು, ಬುದ್ಧಿ ವಿಕಾಸ ಮಾಡ್ಕೊಳ್ಳೋದು ಬೇಕಾಗಿರ್ಲಿಲ್ಲ. ಅದರ ನಡುವೆ ಅಲ್ಲೊಬ್ರು ಇಲ್ಲೊಬ್ರು ಬರ್ತಾರೆ. ಸತ್ಯಕಾಮ ಅಂತ ಬರ್ತಾನೆ ಉಪನಿಷತ್ ಕಾಲಕ್ಕೆ, ಏಕಲವ್ಯ ಅಂತ ಬರ್ತಾನೆ, ಶಂಭುಕ ಅಂತ ಹೇಳಿ ರಾಮಾಯಣದ ಕಾಲದಲ್ಲಿ ಶೂದ್ರ, ಅವನು ತಪಸ್ಸಿಗೆ ಕೂತಿದ್ದ ಅಂತ ಹೇಳಿ ಅವನನ್ನ ರಾಮ ಸಂಹರಿಸ್ದ. ಶೂದ್ರರು ತಪಸ್ಸು ಮಾಡಬಾರ್ದು ಅಂತ ಹೇಳಿ ಸಂಹರಿಸ್ದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಆದ್ರೆ ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣವನ್ನು ಬರೆದಂತಹ ರತ್ನಾಕರನೇ ಶೂದ್ರ, ಮೊದಲು ದರೋಡೆಕೋರ. ಅವನು ತಪಸ್ಸಿನಿಂದ ಸಂಸ್ಕಾರದಿಂದ ಅವನು ವಿದ್ಯಾವಂತನಾದ, ಋಷಿಯಾದ. ಅಂದ್ರೆ ಯಾವ ಆತ್ಮಗಳಿಗೆ ಹಸಿವಿರ್ತದೋ ಆ ಆತ್ಮಗಳನ್ನು ನಾವು ವಿದ್ಯೆಯಿಂದ, ಸಾಧನೆಯಿಂದ, ಜ್ಞಾನದಿಂದ ವಂಚಿತರನ್ನಾಗಿ ಮಾಡಬಾರ್ದು. ಜಾತಿ ಹೆಸರು ಹೇಳ್ಕೊಂಡು, ಜಾತಿ ಅಥವಾ ಹುಟ್ಟು, ತಾಯಿ ತಂದೆಗಳು ಏನೋ ಕಾರಣಕ್ಕೆ ಅಥವಾ ಬಡತನ ಕಾರಣಕ್ಕಾಗಿ ಹಸಿದ ಆತ್ಮಗಳು, ವಿದ್ಯೆಗಾಗಿ ತವಕಿಸುವ ಆತ್ಮಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಉಳಿಸಬಾರ್ದು ಅನ್ನುವಂತಹದ್ದು ಈಗಿನ ಅಥವಾ ಬಹಳ ದಿನಗಳಿಂದ ಇತ್ತು ಅದು. ಆದ್ರೆ ಅದು ಸಾರ್ವತ್ರಿಕ ಆಗಿರಲಿಲ್ಲ. ಆದರೆ ಭಾರತ ದೇಶದಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದ್ಮೇಲೆ ನಮ್ಮ ಸಂವಿಧಾನ ಇವಾಗ ವಿದ್ಯೆಯ ಅಧಿಕಾರವನ್ನು ಎಲ್ಲರಿಗೂ ಕೊಟ್ಟಿದೆ. ಅಷ್ಟೇ ಅಲ್ಲ, ಕಡ್ಡಾಯ ಶಿಕ್ಷಣ ಅಂತ ಮಾಡಿದೆ ಇವಾಗ. ಅಂದ್ರೆ ಈಗ ಪ್ರಥಮನಂತಹ ಓದಲು ಮನಸ್ಸಿಲ್ಲದವ್ರಿಗೂ ಕೂಡ ನೀನ್ ಏನಾರು ಓದು, ಏನಾರು ಬರೀ, ನಮಗ್ ಗೊತ್ತಿಲ್ಲ, 14, 15, 16 ವರ್ಷದವರೆಗೆ, ಕನಿಷ್ಠ ಪಕ್ಷ 10ನೇ ತರಗತಿವರೆಗಾದ್ರೂ
ನೀನು ಶಾಲೆಗೆ ಹೋಗ್ಲೇಬೇಕು, ಇದು ಒಳ್ಳೇದೇ. ಆದ್ರೆ ಆ ಮಕ್ಕಳು ಸಮಯ ಹಾಳಾಗುತ್ತೆ, ಶಕ್ತಿ ಹಾಳಾಗುತ್ತೆ. ಈಗ ನಾವು ಪ್ರಥಮನನ್ನ ಕೃಷಿ ಕೆಲಸಕ್ಕೋ ಅಥವಾ ಪಶುಪಾಲನೆಗೋ ಹಾಕಿದ್ರೆ ಅವನಿಗೆ ಧೈರ್ಯ ಕೊಟ್ರೆ ಮುಂದೆ ನೀನು ಓದಿದ್ರು ಪರವಾಗಿಲ್ಲ, ಸರ್ಟಿಫಿಕೇಟ್ ಕೊಡ್ತೀವಿ ನಾವು, ನೀನು ಹಸು ಕಾಯ್ಕೊಂಡಿರು, ನೀನು ಸರ್ಟಿಫಿಕೇಟ್ ಕೊಡ್ತೀವಿ, ಅಲ್ಲೇ ಓದೋದಕ್ಕೆ ಅಭ್ಯಾಸ ಮಾಡು, ಆಕಳ ಜಿಂಕಳ ಜೊತೆಗಿರು, ಓದೋದ ಅಭ್ಯಾಸ ಮಾಡು, ಸಿಗ್ನೇಚರ್ ಸೈನ್ ಮಾಡೋದ ಅಭ್ಯಾಸ ಮಾಡು ಅಂತ ಹೇಳಿದ್ರೆ ಅವನಿಗೆ ತುಂಬಾ ಖುಷಿ ಆಗತ್ತೆ. ಇಂಥ ಸಾವಿರಾರು ಮಕ್ಕಳಿದಾವೆ. ಆದ್ರೆ ಇನ್ನು ನಮ್ಮ ಶಿಕ್ಷಣಕ್ಕೆ ಅಂತ ಸದ್ಬುದ್ಧಿ ಬಂದಿಲ್ಲ, ಇನ್ನು ಮಕ್ಕಳ ಕೈಲಿ ಕೆಲಸನೂ ಮಾಡಿಸ್ತಾ, ಅವ್ರಿಗೆ ಇಷ್ಟ ಇದ್ದಿದ್ ಕೆಲಸ ಮಾಡ್ತಾ, ಅವ್ರಿಗೆ ಅಕ್ಷರ ಕಲ್ತ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕು, ಶಾಲೆಗೆ ಹೋಗಿ ಕೂತ್ಕೊಂಡ್ರೆ ಕೊಡ್ಬೇಕು ಅಂತ ಏನಿಲ್ಲ. ಅವನಿಗೆ ಅಕ್ಷರ ಕಲ್ತ್ರೆ, ಅವನ ಭಾಷೆ ಕಲ್ತ್ರೆ, ಅವನ ಕಂಪ್ಯೂಟರ್ ಕಲ್ತ್ರೆ ಅಥವಾ ಅವನ ಎಲೆಕ್ಟ್ರಿಕಲ್ ಏನಾದ್ರು ಕಲ್ತ ಅವನಿಗೆ ಸರ್ಟಿಫಿಕೇಟ್ ಕೊಡ್ಬೇಕು. ಅವನಿಗೆ ಕೆಲಸ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಟ್ರೆ, ಪ್ರಮಾಣ ಪತ್ರ ಕೊಟ್ರೆ ಅಂತಹ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೀತಾರೆ, ಬೇಗ ಬೆಳೀತಾರೆ. ಇಷ್ಟವಾದ ಸಬ್ಜೆಕ್ಟ್ ಅನ್ನು ಮಾಡಿಸಿದ್ರೆ, ಇಷ್ಟವಾದ ವಿಷಯವನ್ನು ಕೊಟ್ರೆ ಯಾವುದೇ ಮಕ್ಕಳು ತುಂಬಾ ಖುಷಿಯಿಂದ ಬೆಳೀತಾರೆ, ಬೇಗ ಬೆಳೀತಾರೆ. ಅದು ಮುಂದೆ ಈಗ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಅಂತಂದ್ರು, NEP 2020 ಅಂತ, ಅದಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟಿದ್ದಾರೆ ಮೋದಿಯವರು, ಇತರೆ ಶಿಕ್ಷಣ ತಜ್ಞರು, ಕಸ್ತೂರಿ ರಂಗನ್ ಸಮಿತಿ ಅಂತ ಮಾಡಿದ್ರು, ಅವರೆಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಮಗು ಅದು ಏನ್ ಕಲಿಯುತ್ತೋ ಕಲಿಯೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮಾತೃಭಾಷೆ ಕಲಿಸಿ, ಅವ್ರಿಗೆ ಏನ್ ಕಲಿಯಕ್ಕೆ ಅವಕಾಶ ಇಷ್ಟಪಡುತ್ತೋ ಅದನ್ನ ಕಲಿಸಿ, ಸ್ವತಂತ್ರವಾಗಿ ಬಿಡಿ ಅದನ್ನ. ಮರದ ಕೆಳಗಡೆ ಕುತ್ಕೊಂತೀನಿ ಅಂದ್ರೆ ಮರದ ಕೆಳಗೆ ಕೂತ್ಕೊಳ್ಳಿ. ಅವನ್ ಚಿತ್ರಕಲೆ ಮಾಡ್ತೀನಿ ಅಂತ ಸಣ್ಣ ಹುಡುಗನೇ ಹೇಳಿದ್ರೆ ಅವನ ಕೈಯಲ್ಲಿ ಚಿತ್ರಕಲೆನೇ ಮಾಡಿಸಿ. ಇಂಗ್ಲಿಷ್ ಕಲಿಯೋದಕ್ಕೆ, ಮ್ಯಾಥಮೆಟಿಕ್ಸ್ ಕಲಿಯೋಕೆ ಒತ್ತಾಯ ಮಾಡಬೇಡಿ. ಮ್ಯಾಥಮೆಟಿಕ್ಸ್ ಕಲಿಯೋದು, ಇಂಗ್ಲಿಷ್ ಕಲಿಯೋ ಹುಡುಗನಿಗೆ ತಗೊಂಡೋಗಿ ಯಾವುದೋ ಬೇರೆ ಕಲಿ, ನೀನು ಸಮಾಜ ವಿಜ್ಞಾನ ಕಲಿ ಅಂತ ಹೇಳಬಾರ್ದು. ಸ್ಪೆಸಿಫಿಕ್ ಆಗಿ ಮಗು ಏನನ್ನ ಅವನು ಸ್ಪೆಷಲೈಸೇಷನ್ ಮಾಡ್ಕೊಳಕ್ ಬಯಸುತ್ತೋ ಆ ನಿಟ್ಟಿನಲ್ಲಿ ನಾವು ಕೊಟ್ರೆ, ಶಿಕ್ಷಣ ಕೊಟ್ರೆ, ಜಪಾನ್ ದೇಶದಲ್ಲಿ ಅದಕ್ಕೆ ಅವಕಾಶ ಇದೆ. ಈಗ ಸದ್ಯದಲ್ಲಿ ಇಡೀ ವಿಶ್ವದಲ್ಲಿ ಶಿಕ್ಷಣ ಬಹಳ ಅದ್ಭುತವಾಗಿರೋದು, ತನ್ನ ಸಂಸ್ಕೃತಿಗೆ ಅನುಸಾರವಾಗಿರ್ತಕ್ಕಂಥ ದೇಶ ಅಂದ್ರೆ ಜಪಾನ್. ಮತ್ತು ಚೀನಾದಲ್ಲೂ ಸ್ವಲ್ಪ ಪರವಾಗಿಲ್ಲ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ ನನಗೆ, ಚೀನಾದ್ ಗೊತ್ತಿಲ್ಲ. ಜಪಾನ್ ದೇಶದಲ್ಲಿ ಈ ಪ್ರೈಮರಿ ಎಜುಕೇಶನ್ ಆಗುವಾಗ, ಪ್ರಾಥಮಿಕ ಶಿಕ್ಷಣ ಮಾಡುವಾಗ ಅಲ್ಲಿ ಕೇವಲ 15 ಜನ ಮಾತ್ರ ತಗೊಳ್ತಾರಂತ ಶಾಲೆಗೆ. ಅಂದ್ರೆ ಒಂದು ತರಗತಿಗೆ 15 ಹುಡುಗರು ಮಾತ್ರ, 10 ರಿಂದ 15 ಹುಡುಗರು. ಆ ಹುಡುಗರಿಗೆ ಮತ್ತು ಮಾಸ್ತರ್ಗಳಿಗೆ ನಿರ್ದಿಷ್ಟವಾದ ಸಂಬಂಧ ಇರಬೇಕು. ಅಂದ್ರೆ ಪ್ರತಿಯೊಂದು ಹುಡುಗನ ಆಶೋತ್ತರಗಳು ಮಾಸ್ತರ್ಗೆ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಶಿಕ್ಷಣ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ರು ಜಪಾನ್ದವರು. ನಿಜವಾಗಿಯೂ ಜಪಾನ್ ದೇಶದಲ್ಲಿರುವ ಕಷ್ಟ, ಜಪಾನ್ ದೇಶದಲ್ಲಿರುವ ಪ್ರಕೃತಿ ವಿಕೋಪಗಳು, ಅದರಲ್ಲೂ ಆ ದೇಶ ಗೆದ್ದಿದೆ ಅಂದ್ರೆ, ಅದು ಧೈರ್ಯವಾಗಿ ನಿಂತಿದೆ ಅಂದ್ರೆ, ಸುತ್ತಮುತ್ತ ವೈರಿಗಳನ್ನು ಹೆದರಿಸ್ಕೊಂಡು ನಿಂತಿದೆ ಅಂತಂದ್ರೆ ಅಲ್ಲಿ ಸಿಗತಕ್ಕಂತ ದೇಶ ಪ್ರೇಮಯುತವಾದ ಶಿಕ್ಷಣ. ಸ್ವಾಮಿ ರಾಮತೀರ್ಥರು ಹೋಗಿರ್ತಾರೆ ಜಪಾನಿಗೆ, 20ನೇ ಶತಮಾನದ ಆರಂಭ, ಅಂದ್ರೆ 1905, 6 ಅಥವಾ 10 ಈ ಘಟನೆ ನಡೆದಿದ್ದು. ಸ್ವಾಮಿ ರಾಮತೀರ್ಥರು ಜಪಾನ್ ದೇಶಕ್ಕೆ ಹೋಗಿರ್ತಾರೆ ವೇದಾಂತ ಪ್ರಸಾರ ಮಾಡ್ಲಿಕ್ಕೋಸ್ಕರವಾಗಿ. ಹಾಗೆ ಹೋದಾಗ ಅವ್ರಿಗೆ ಬಾಳೆಹಣ್ಣು ತಿನ್ನೋ ಅಭ್ಯಾಸ, ರಾತ್ರಿ ವೇಳೆ ಊಟ ಮಾಡ್ತಿರ್ಲಿಲ್ಲ ಕಾಣಿಸುತ್ತೆ, ಬಾಳೆಹಣ್ಣು ಬೇಕಾಗಿತ್ತು ಅವರಿಗೆ. ಹುಡುಕಾಡಿದ್ರು ಬಾಳೆಹಣ್ಣು ಸಿಗ್ಲಿಲ್ಲ. ಆಮೇಲೆ ಒಬ್ಬ ಹುಡುಗ ಇವ್ರ ಕಡೆ ನೋಡ್ದ, ಕುತೂಹಲ ದೃಷ್ಟಿಯಿಂದ ನೋಡ, ಏನು ಹುಡುಕಾಡ್ತಿದಾರಲ್ಲ ಅನ್ನೋ ಲೆಕ್ಕದಲ್ಲಿ ನೋಡ್ದ. ಪ್ರಥಮನಂತ ಹುಡುಗ ಇರ್ಬೋದು ಅವನು, ಅಷ್ಟೇ ಸಣ್ಣ ಹುಡುಗ. ಆಮೇಲೆ ಬಾರಪ್ಪ ಅಂತ ಕರೆದ್ರು, ಮಾತಾಡ್ಸಿದ್ರು. ಏನು ನೋಡಪ್ಪ, ನನಗೆ ಬಾಳೆಹಣ್ಣು ಬೇಕಾಗಿದೆ ಮಗು, ಸಿಗ್ತಾ ಇಲ್ಲ, ತಂದ್ಕೊಡ್ತೀಯಾ, ಕೊಡಿ ಅಂತ ಹೇಳ್ಬಿಟ್ಟು ಹಣ ಇಸ್ಕೊಂಡು ಹೋಗ್ತಾನೆ. ಪ್ರಾಯಶಃ ಬೇರೆ ನಮ್ಮ ದೇಶದಲ್ಲಿ ಅಷ್ಟು ಸಣ್ಣ ಹುಡುಗರಿಗೆ ಏನಾದ್ರು ಕೊಟ್ಟಿದ್ರೆ, ನಮ್ಮ ದೇಶದಲ್ಲಿ ಒಳ್ಳೆ ಹುಡುಗರು ಇದಾರೆ, ಇಲ್ಲ ಅಂತಲ್ಲ, ಆದ್ರೆ ಹೆಚ್ಚಾಗಿ ಸಣ್ಣ ಹುಡುಗರ ಕೈಗೆ ಹಣ ಕೊಟ್ರೆ ಅವ್ರಿಗೇನ್ ಬೇಕಾದ್ರೂ ತಗೊಂಡು ತಿಂದ್ಬಿಡ್ತಾರೆ. ಆದ್ರೆ ಈ ಹುಡುಗ ಸ್ವಾಮಿ ರಾಮತೀರ್ಥ ದುಡ್ಡು ಇಸ್ಕೊಂಡು ಹೋಗ್ತಾನೆ. 1 ಗಂಟೆ 2 ಗಂಟೆ ಬಿಟ್ಟು ಬರ್ತಾನ ಅವನು. ಅಂದ್ರೆ ಹುಡುಕಾಡಿ ಬಾಳೆಹಣ್ಣು ತಂದ್ಕೊಡ್ತಾನೆ. ತಂದ್ಕೊಟ್ಟ ಆ ಹುಡುಗನ್ ಏನಂತಾನೆ ಗೊತ್ತಾ, ಸರ್ ಇದು ಎಲ್ಲಿಂದ ಬಂದಿದ್ದೀರ ನೀವು?
ನಾನು ಭಾರತ ದೇಶದಿಂದ ಬಂದಿದ್ದೀನಿ, ಈಗ ಮತ್ತೆ ಭಾರತ ದೇಶಕ್ಕೆ ಹೋಗ್ತೀರಾ ಅಲ್ವಾ? ಹೌದು ಹೋಗ್ತೀನಪ್ಪ. ದಯವಿಟ್ಟು ಅಲ್ಲಿ ಜಪಾನ್ ದೇಶದಲ್ಲಿ ನನಗೆ ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಹೇಳ್ಬೇಡಿ ಅಂತ ಹೇಳ್ತಾನ ಹುಡುಗ. ನನಗೆ ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಹೇಳ್ಬೇಡಿ, ಒಬ್ಬ ಹುಡುಗ ತಂದ್ಕೊಟ್ಟ ಅಂತ ಹೇಳಿ ಅಂತ ಹೇಳತ್ತ ಹುಡುಗ. ಅಂದ್ರೆ ಎಂತ ಸಕಾರಾತ್ಮಕತೆ ನೋಡಿ ಸಣ್ಣ ಹುಡುಗರಲ್ಲೇನೆ, ದೇಶ ಪ್ರೇಮ ನೋಡಿ. ಇದು ನಮ್ಗೆ ರಾಜಕಾರಣಿಗಳಿಗೂ ಬರುತ್ತೆ, ದೊಡ್ಡವರಾದ್ಮೇಲೆ ಬರುತ್ತೆ ಅಂತಾನು ಹೇಳಕ್ಕಾಗಲ್ಲ. ಸ್ವಾಮೀಜಿಗಳಿಗೆ, ರಾಜಕಾರಣಿಗಳಿಗೆ, ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಇದೀವೋ, ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ಈ ದೇಶ ಪ್ರೇಮ ನಮಗೆ ಎಲ್ರಿಗೂ ಬಂದಿದ್ರೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗೋಗ್ಬಿಡ್ತಾ ಇತ್ತು ಇಷ್ಟೊತ್ತಿಗೆ. ನಮ್ಮನ್ನ ಯಾರು ಮುಟ್ಟಕ್ ಆಗ್ತಿರ್ಲಿಲ್ಲ. ಅಂಥ ಅದ್ಭುತವಾದ ಭೂಮಿ ಇದೆ ನಮಗೆ, ಅದ್ಭುತವಾದ ಜನ ಇದ್ದಾರೆ, ಅದ್ಭುತವಾದ ಜನಸಂಖ್ಯೆ ಇದೆ, ಪಶುಪಾಲನೆ ಅಂದ್ರೆ ಪ್ರಾಣಿ ಸಂಪತ್ತಿದೆ, ಅರಣ್ಯ ಸಂಪತ್ತಿತ್ತು, ಅದನ್ನ ಅವಿವೇಕದಿಂದ ಅಜ್ಞಾನದಿಂದ ಕಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಇನ್ಮೇಲಾದ್ರೂ ನಾವು ದೇಶ ಪ್ರೇಮವನ್ನು ಬೆಳೆಸ್ಕೋಬೇಕು, ಪರಿಸರ ಪ್ರೇಮವನ್ನು ಬೆಳೆಸ್ಕೋಬೇಕು. ಜೊತೆಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯೆ ಕಲಿಬೇಕು. ವಿದ್ಯೆ ಲೌಕಿಕ ವಿದ್ಯೆ ಅಷ್ಟೇ ಅಲ್ಲ. ನಮ್ಮ ಹಿರಿಯರು ಕೇವಲ ಲೌಕಿಕ ವಿದ್ಯೆಗೆ ಅಷ್ಟೇ ವಿದ್ಯೆ ಅಂತ ಹೇಳಿಲ್ಲ, ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಬೇಕು. ನಮ್ಮನ್ನು ನಾವು ತಿಳ್ಕೊಳ್ಳುವ ಆತ್ಮವಿದ್ಯೆ ಕಡೆಗೂ ಗಮನ ಕೊಡಬೇಕು. ಇನ್ನು ಮುಂದೆ ರಿಟೈರ್ಡ್ ಪೀಪಲ್ ಹೆಚ್ಚಾಗ್ತೀರಾ, ಆಮೇಲೆ ಬುದ್ಧಿವಂತರು, ಸೊಫಿಸ್ಟಿಕೇಟೆಡ್ ಪೀಪಲ್, ಅಂದ್ರೆ ಹಣ ಬರ್ತದೆ, ನಿಮಗೆ ಪೆನ್ಷನ್ ಬರ್ತದೆ, ಮನೆ ಇದೆ, ಎಲ್ಲದೂ ಇದೆ. ರೋಗಕ್ಕೆ ಬಲಿಯಾಗಿ ಒದ್ದಾಡಿ ಜೈಲ್ ತರ ಜೀವನ ಕಳೆಯೋದ್ರ ಬದಲಾಗಿ ಆರೋಗ್ಯ ಚೆನ್ನಾಗಿಟ್ಕೊಂಡು ಆಧ್ಯಾತ್ಮಿಕ ವಿದ್ಯೆ ಕಡೆಗೆ ಪ್ರಯತ್ನ ಮಾಡ್ಬೇಕು. ನಮ್ಮ ಹಿರಿಯರೆಲ್ಲ, ತಾಯಂದಿರಿರ್ಬೋದು, ಆಮೇಲೆ ಪುರುಷರಿರ್ಬೋದು, ಯಾರೇ ಇದ್ರೂ ಕೂಡ ವಯಸ್ಸಾಗ್ತಾನಾದ್ರೂ ಸಣ್ಣ ಹುಡುಗರ ಗಮನ ಕೊಡಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲಿ ದುಡಿಬೇಕು, ಸಂಸಾರ ಕಟ್ಕೋಬೇಕು, ನೌಕರಿ ಮಾಡ್ಬೇಕು, ಅಧಿಕಾರ ಗಳಿಸ್ಬೇಕು, ಸಂಪಾದನೆ ಮಾಡ್ಬೇಕು, ಎಲ್ಲ ಇರುತ್ತೆ, ತಪ್ಪೇನಲ್ಲ. ಆದ್ರೆ ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ಆದ್ರೂ ಆಧ್ಯಾತ್ಮ ವಿದ್ಯೆ ಕಡೆಗೆ ಗಮನ ಹರಿಸ್ಬೇಕು. ಗುರುಕುಲಗಳನ್ನ ಅಂದ್ರೆ ವೃದ್ಧಾಶ್ರಮಗಳನ್ನೇ ಗುರುಕುಲಗಳನ್ನಾಗಿ ಪರಿವರ್ತಿಸ್ಬೇಕು, ಅಥವಾ ಗುರುಕುಲಗಳು ಅವು ವಿದ್ಯೆಯ ಕೇಂದ್ರಗಳಾಗ್ಬೇಕು, ಧ್ಯಾನದ ಕೇಂದ್ರಗಳಾಗ್ಬೇಕು. ವೃದ್ಧಾಶ್ರಮಗಳು ಧ್ಯಾನದ ಕೇಂದ್ರಗಳಾಗ್ಬೇಕು. ಆವಾಗ ದೇಶಕ್ಕೆ ಒಳ್ಳೆ ಭವಿಷ್ಯ, ಯುವಕರಿಗೂ ಒಳ್ಳೆ ಶಿಕ್ಷಣ ಸಿಗ್ಬೇಕು ನಿಜ. ಆದ್ರೆ ಇವತ್ತು ಲೌಕಿಕ ಮನೋಭಾವನೆ ಜಾಸ್ತಿ ಆಗಿದೆ. ಯಾರು ಕೂಡ ನೀನು ಪೂರ್ಣವಾಗಿ ಬಂದು ಇದನ್ ಮಾಡು ಅಂದ್ರೆ ಸಾಧನೆ ಮಾಡೋ ವಿದ್ಯೆ ಕಲಿ ಅಂತಂದ್ರೆ ಕಲಿಯೋದಿಲ್ಲ. ಅದಕ್ಕೆ ನಾವು ನಿಧಾನವಾಗಿ ಆದ್ರೂ ಕೊನೆಗೆ ಹಿರಿಯರಾದ್ರೂ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಅದನ್ನ ಯುವಕರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯುವಕರಿಂದ ಸಣ್ಣ ಮಕ್ಕಳು ಇರುವಾಗಲೇ ವಿದ್ಯೆ ಕಲಿಯೋ ಹಾಗೆ ಆಗ್ಬೇಕು. ಬೌದ್ಧ ಧರ್ಮದಲ್ಲಿ ಆ ಪ್ರಯತ್ನ ನಡೆದಿದೆ ಸ್ವಲ್ಪ ಮಟ್ಟಿಗೆ. ಮಠಾಧೀಶರುಗಳನ್ನ, ಬೌದ್ಧ ಧರ್ಮ ಪ್ರಸಾರಕರನ್ನ ತಯಾರು ಮಾಡ್ತಕ್ಕಂತಹದ್ದು ನಮ್ಮಲ್ಲಿ ಮುಂಡಗೋಡದಲ್ಲಿ, ಕೊಡಗಲ್ಲಿ, ಮತ್ತೆ ನಾವು ಸಿಕ್ಕಿಂಗೆ ಹೋಗಿದ್ವಿ. ಸಿಕ್ಕಿಂ ಅಂತೂ ಬೌದ್ಧರ ರಾಜ್ಯನೇ ಅದು, ಪೂರ ಬುದ್ಧ ಧರ್ಮನೇ ಅಲ್ಲಿರೋದು, ಬೌದ್ಧ ಧರ್ಮ. ಅಲ್ಲಿ ನಾವು ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಿ ಪ್ರವಾಸಕ್ಕೆ ಹೋದಾಗ. 4 ಗಂಟೆಗೆ ಬೆಲ್ ಮಾಡ್ತಿದ್ರು, ಅಂದ್ರೆ ಅಲ್ಲಿ ಬೆಳಕು ಬೇಗ ಆಗತ್ತೆ. 4 ಗಂಟೆ ಅಂದ್ರೆ ನಮ್ಗೆ 5 ಗಂಟೆ 5:15 ಲೆಕ್ಕಕ್ಕೆ ಬೆಳಕಾಗ್ಬಿಟ್ಟಿರುತ್ತೆ 4 ಗಂಟೆಗೆನೆ. ಅವಾಗಲೇ ಎಬ್ಬಿಸ್ಬಿಟ್ಟು ಅವ್ರಿಗೆ ವಿದ್ಯೆ ಪ್ರಾರಂಭ ಆಗ್ತಿತ್ತು, ಕಲಿಸ್ತಿದ್ರು. ಅಂತಹ ವಿದ್ಯೆಯನ್ನ ಅಂದ್ರೆ ಲೌಕಿಕ ವಿದ್ಯೆಯೂ ಬೇಕು, ಆತ್ಮವಿದ್ಯೆಯೂ ಬೇಕು. ಅಂತಹ ವಿದ್ಯೆ ಸಿಕ್ಕರೆ ವಿದ್ಯೆಯೇ ತಾಯಿ ತಂದೆ, ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನೇ ನಂಟ, ಸುಖದಿ ತಾನಿದ್ದುದೇ ರಾಜ್ಯ ಸರ್ವಜ್ಞ. ಒಳ್ಳೆ ವಿದ್ಯೆ ಸಿಕ್ಕರೆ ವಿದ್ಯೆಯೇ ತಾಯಿ ತಂದೆ. ಇವಾಗ ನನ್ನ ಪಾಲಿಗೆ ವಿದ್ಯೆಯೇ ತಾಯಿ ತಂದೆ ಆಗಿದೆ. ಇವತ್ತಿಂತಹ ಮಹಾಮನೆ ನಿರ್ಮಾಣ ಆಗಬೇಕಾದ್ರೆ, ಆರೋಗ್ಯ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಅದು ವಿದ್ಯೆ ಎನ್ನುವಂತಹ ತಾಯಿ ತಂದೆ ಸಿಕ್ಕಿದ್ದಕ್ಕೆ ಅದು ಸಾಧ್ಯ ಆಗಿದೆ. ಇಲ್ಲದೆ ಹೋಗಿದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ವಿದ್ಯೆಯೇ ತಾಯಿ ತಂದೆ, ಬುದ್ಧಿ ಸೋದರ ಮಾವ. ಬುದ್ಧಿ ಎನ್ನುವಂತಹದ್ದನ್ನ ಸರಿಯಾಗಿ ಇಟ್ಕೊಂಡ್ರೆ, ನಾವು ಸುಬುದ್ಧಿಯನ್ನಾಗಿ ಮಾಡ್ಕೊಂಡ್ರೆ, ಸದ್ಬುದ್ಧಿಯನ್ನಾಗಿ ಮಾಡ್ಕೊಂಡ್ರೆ, ಸೋದರ ಮಾವ ಹೇಗೆ ಅಳಿಯನಿಗೆ ಬೇಕಾದ್ದೆಲ್ಲ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ, ಮಗಳನ್ನು ಕೊಡ್ಬೋದು, ಎಲ್ಲವನ್ನೂ ಹೇಗೆ ಕೊಡ್ತಾನೋ ಹಾಗೆ ಬುದ್ಧಿ ಎನ್ನುವಂತಹದ್ದು ನಮಗೆ ಸರ್ವಸ್ವವನ್ನು ತಂದು ಕೊಡ್ತದೆ. ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನೇ ನಂಟ,
ಸುಖದಿ ತಾನಿದ್ದುದೇ ರಾಜ್ಯ ಸರ್ವಜ್ಞ. ಯಾರು ಅಪಾಯದಲ್ಲಿ ಕಷ್ಟದಲ್ಲಿ ನಮ್ಗೆ ಆಗ್ತಾರೋ ಅವರೇ ನೆಂಟರು. ನೆಂಟರು ಅಂತಂದ್ರೆ ರಕ್ತ ಸಂಬಂಧನೇ ಹುಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ಅಧ್ವಾನಕ್ಕಾದವರೆಲ್ಲ ನೆಂಟರು. ಅಂತಹ ಅದ್ಭುತವಾದಂತಹ ಸಂಗತಿಯನ್ನ ಸರ್ವಜ್ಞ ಹೇಳ್ತಾನೆ. ಇನ್ನು ವಿದ್ಯೆ ಕಲಿದೆ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನ ಅವತ್ತೇ ಕಠೋರ ಶಬ್ದಗಳಲ್ಲಿ ಹೇಳ್ತಾನೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಅಂದ್ರೆ ವಿದ್ಯೆ ಕಲಿದೆ ಹೋದ್ರೆ ದಡ್ಡ ಆಗಿದ್ರೆ ಅವನು ಹಾಳೂರ ಹದ್ದಿನ ಹಾಗೆ ಅನ್ನುವಂತಹ ರೀತಿಯಲ್ಲಿ ಖಂಡಿಸ್ತಾನ. ವಿದ್ಯೆ ಎಲ್ರಿಗೂ ಬೇಕೇ ಬೇಕು ಅನ್ನುವಂತಹ ಮಾತನ್ನ ಸರ್ವಜ್ಞನು ಕೂಡ ಒಪ್ಕೊಳ್ತಾನೆ. ಅಂತಹ ವಿದ್ಯೆ ಇವಾಗ ಎಲ್ಲರಿಗೂ ಸಿಗೋ ಹಾಗಾಗಿದೆ. ವಿದ್ಯೆ ಕಲ್ತ್ಬಿಟ್ಟು ನಾವು ಸೋಮಾರಿಗಳಾಗ್ಬಾರ್ದು, ವಿದ್ಯೆ ಕಲ್ತ್ಬಿಟ್ಟು ಆಷಾಢಭೂತಿಗಳಾಗ್ಬಾರ್ದು. ಆಷಾಢಭೂತಿಗಳಾಗೋದಂದ್ರೆ ಬರೀ ವೈಟ್ ಕಾಲರ್ ಜಾಬ್ ಹುಡ್ಕೊಂಡು ಹೋಗೋದು, ಸರ್ಕಾರಿ ಕೆಲಸ ಸಿಕ್ಕ ಕೂಡ್ಲೆ ಸರಿಯಾಗಿ ದುಡಿಯಂಗಿಲ್ಲ, ಸಂಬಳ ತಿಂದು ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದು, ಅನ್ಯಾಯ ಮಾಡೋದು, ಭ್ರಷ್ಟಾಚಾರ ಮಾಡೋದು ಏನ್ ನಡೀತಾ ಇದೆ, ಇದು ಸಾಧ್ಯವಾದಷ್ಟು ತಪ್ಪಬೇಕು. ಒಳ್ಳೆ ಒಳ್ಳೆ ಜನಾಂಗ ನಿರ್ಮಾಣ ಆಗೋ ಹಾಗೆ ಆಗಬೇಕು. ವಿದ್ಯೆಯ ಪ್ರಭಾವದಿಂದ ಅವತ್ತು ಮಾತ್ರ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ. ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಸಿಕ್ಕರೆ ಇಡೀ ಪ್ರಪಂಚಕ್ಕೆ ಒಳ್ಳೆ ಭವಿಷ್ಯ ಸಿಕ್ಕ ಹಾಗೆ. ಮಹರ್ಷಿ ಅರವಿಂದ್ರ ಹೇಳ್ತಾರೆ ಅದನ್ನ, ಭಾರತಕ್ಕೆ ಒಳ್ಳೇದಾದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ, ಭಾರತಕ್ಕೆ ಕೆಟ್ಟದ್ದಾದ್ರೆ ಇಡೀ ಪ್ರಪಂಚಕ್ಕೆ ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಭಾರತ ಅಂದ್ರೆ ಅದು ದೈವಿ ಭೂಮಿ, ದಿವ್ಯ ಭೂಮಿ, ಅದು ಪರಮಾತ್ಮನ ಪ್ರಯೋಗಶಾಲೆ ಅಂತ ಬಳಸ್ತಾರೆ. ಅಂತಹ ಪ್ರಯೋಗಶಾಲೆಯಲ್ಲಿ ನಾವು ಹುಟ್ಟಿದೀವಿ, ಧನ್ಯರು ನಾವೆಲ್ಲ, ಮಾನ್ಯರು, ಪುಣ್ಯವಂತರು ಅಂತ ಇಟ್ಕೊಳ್ಳಿ ನಾವು ನೀವೆಲ್ಲ. ಈ ಪುಣ್ಯವನ್ನ ಬಳಸ್ಕೊಂಡು ನಮ್ಮ ಬದುಕನ್ನ ಚೆನ್ನಾಗಿ ಮಾಡ್ಕೊಳ್ಳೋಣ. ಆ ಮೂಲಕ ದೇಶಕ್ಕೆ ನಮ್ಮ ಕೈಲಾದ ಕೊಡುಗೆಯನ್ನ ಕೊಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.